ಬಿಗ್ ಬಾಸ್ ಮನೆಯಲ್ಲಿ ಪ್ರತಿ ವಾರ ಕೂಡ ಆ ವಾರ ಚೆನ್ನಾಗಿ ಆಟ ಆಡಿದ ಸ್ಪರ್ಧಿಗೆ ಉತ್ತಮ ಅಂತ ಮೆಡಲ್ ಕೊಟ್ಟು ಚೆನ್ನಾಗಿ ಆಟ ಆಡ್ತಾ ಇರೋ ಸ್ಪರ್ಧಿನ ಕಳಪೆ ಅಂತ ಕೊಟ್ಟು ಜೈಲಿಗೆ ಕಳಿಸ್ತಾರೆ. ಧನ್ರಾಜ್ ಅವರಿಗೆ ಮನೆಯವರೆಲ್ಲ ಸೇರಿ ಸರಿಯಾಗಿ ಆಟ ಆಡಿಲ್ಲ ಅಂತ ಕಳಪೆ ಕೊಟ್ಟು ಜೈಲಿಗೆ ಕಳಿಸಿದ್ದಾರೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ನಾನು ಧನುಶ್ರೀ. ಚೆನ್ನಾಗಿ ಆಟ ಆಡಿದ್ರು ಧನ್ರಾಜ್ಗೆ ಕಳಪೆ ಕೊಟ್ರ. ಸ್ಪರ್ಧಿಗಳೆಲ್ಲ ಸೇರಿ ಧನ್ರಾಜ್ ಅವರನ್ನೇ ಟಾರ್ಗೆಟ್ ಮಾಡಿದ್ದಾರ. ಬಿಗ್ ಬಾಸ್ ಮನೆಯಲ್ಲಿ ಪ್ರತಿ ವಾರ ಕೂಡ ಆ ವಾರ ಚೆನ್ನಾಗಿ ಆಟ ಆಡಿದ ಸ್ಪರ್ಧಿಗೆ ಉತ್ತಮ ಅಂತ ಮೆಡಲ್ ಕೊಟ್ಟು ಚೆನ್ನಾಗಿ ಆಟ ಆಡ್ತಾ ಇರೋ ಸ್ಪರ್ಧಿನ ಕಳಪೆ ಅಂತ ಕೊಟ್ಟು ಜೈಲಿಗೆ ಕಳಿಸ್ತಾರೆ. ಹಾಗೆ ಈ ವಾರ ಕೂಡ ಧನ್ರಾಜ್ ಅವರಿಗೆ ಮನೆಯವರೆಲ್ಲ ಸೇರಿ ಸರಿಯಾಗಿ ಆಟ ಆಡಿಲ್ಲ ಅಂತ ಕಳಪೆ ಕೊಟ್ಟು ಜೈಲಿಗೆ ಕಳಿಸಿದ್ದಾರೆ. ಇದರಲ್ಲಿ ಧನ್ರಾಜ್ ಅವರಿಗೆ ಜೋಡಿ ಟಾಸ್ಕ್ ನಲ್ಲಿ ಜೋಡಿಯಾಗಿದ್ದ ಮೋಕ್ಷಿತಾ ಅವರು ಕೂಡ ಇವರಿಗೇನೆ ಕಳಪೆ ಕೊಡ್ತಾರೆ. ಇದರಿಂದಾಗಿ ಈಗ ವೀಕ್ಷಕರು ಮೋಕ್ಷಿತಾ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಹಾಗಿದ್ರೆ ಏನು ಇದರ ಕಂಪ್ಲೀಟ್ ಸ್ಟೋರಿ ಅಂತ ಇಲ್ಲಿದೆ ನೋಡಿ. ಬಿಗ್ ಬಾಸ್ ನಲ್ಲಿ ಈ ವಾರದ ಮನೆಯ ಕಳಪೆ ಧನ್ರಾಜ್ ಪಾಲಾಗಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆ ಆಗ್ತಾ ಇದೆ. ಗೇಮ್ ನಲ್ಲಿ ಸೋತ ತಂಡಗಳಿಗೆ ಸಿಗದ ಕಳಪೆ ಧನ್ರಾಜ್ಗೆ ಹೇಗೆ ಸಿಕ್ತು, ಜೊತೆಗೆ ಮೋಕ್ಷಿತಾ ಅವರು ಊಸರವಳ್ಳಿ ಎಂದೆಲ್ಲ ಕಾಮೆಂಟ್ ಬರ್ತಿದೆ. ಹಾಗೆ ಧನ್ರಾಜ್ ಅವರು ಮೋಕ್ಷಿತಾ ಅವರಿಗೆ ನೀಡಿದ ಉತ್ತರಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗ್ತಿದೆ. ಹಾಗೆ ನೋಡೋದಿದ್ರೆ ಈ ವಾರದ ಟಾಸ್ಕ್ ನಲ್ಲಿ ಮೋಕ್ಷಿತಾ ಮತ್ತು ಧನ್ರಾಜ್ ಜೋಡಿ ಚೆನ್ನಾಗಿ ಆಟ ಆಡಿತು. ಜೋಡಿ ಟಾಸ್ಕ್ ನ 6 ಜೋಡಿಗಳಲ್ಲಿ ಅತಿ ಕಡಿಮೆ ಅಂಕ ಗಳಿಸಿದ ಧರ್ಮ ಐಶ್ವರ್ಯ ಜೋಡಿಗಳಲ್ಲಿ ಯಾರು ಕೂಡ ಕಳಪೆಗೆ ಹೋಗಿಲ್ಲ. ಆದ್ರೆ ಮೋಕ್ಷಿತಾ ಅವರು ತನ್ನದೇ ಜೋಡಿ ಧನ್ರಾಜ್ ಅವರಿಗೆ ಕಳಪೆ ನೀಡಿದ್ದಾರೆ. ಧನ್ರಾಜ್ ಅವರು ಮೋಕ್ಷಿತಾ ಅವರಿಗೆ ಅಹಂಕಾರ ಎಂಬ ಪದ ಬಳಕೆ ಮಾಡ್ತಾರೆ. ಇದಕ್ಕೆ ಮೋಕ್ಷಿತಾ ಅವರು ಈ ಪದ ನನಗೆ ಇಷ್ಟ ಆಗಿಲ್ಲ, ನನಗೆ ಅಹಂಕಾರ ಇದೆಯಾ, ನಾನು ಡಾಮಿನೇಟ್ ಮಾಡ್ತೀನ ಅಂತ ಶಿಶಿರ್ ಅವರ ಬಳಿ ಕೇಳಿದ್ದಾರೆ. ಆದ್ರೆ ವೀಕ್ಷಕರ ಅಭಿಪ್ರಾಯ ಅಹಂಕಾರ ಇರುವ ಮೋಕ್ಷಿತಾಗೆ ಈ ಪದ ಬಳಕೆ ಮಾಡಿದ್ದು ಸರಿ ಇದೆ. ಇದೇ ನೀವು ಗೋಮುಖ ವ್ಯಾಘ್ರ ಎಂಬ ಪದವನ್ನ ತ್ರಿವಿಕ್ರಮ್ ವಿರುದ್ಧ ಬಳಸಿದ್ದು ಎಷ್ಟು ಸರಿ ಅಂತ ಕೇಳ್ತಿದ್ದಾರೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ತರಹ ಕಾಮೆಂಟ್ಗಳು ಬರ್ತಿದೆ, ಮೀಮ್ಸ್ ಗಳು ಕೂಡ ಕ್ರಿಯೇಟ್ ಆಗಿದೆ. ವೀಕ್ಷಕರು ಮೋಕ್ಷಿತಾ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಅಹಂಕಾರದ ಮಿತಿ ಮೀರಿದ ಈ ಮೋಕ್ಷಿತಾಗೆ ಅವಳು ಯಾರ ಬಗ್ಗೆ ಏನ್ ಬೇಕಾದ್ರೂ ಬೊಗಳಬಹುದು, ಬೇರೆಯವರು ಅವಳ ಬಗ್ಗೆ ನಿಜ ಹೇಳಿದ್ರೆ ಉರಿಯುತ್ತೆ, ನಿಜವಾದ ನಾಲಾಯಕ್ ಇವಳೆ ಎಂದು ಹೇಳಿದ್ದಾರೆ. ದರಿದ್ರದವಳು ಪಾಪ, ಅವನು ಏನು ಮಾತಾಡಲ್ಲ ಅಂತ ಬಾಯಿಗೆ ಬಂದ ಹಾಗೆ ಮಾತಾಡ್ತೀಯ, ಮೊದಲು ನೀನು ಯಾವ ಟಾಸ್ಕ್ ಆಡಿ ಗೆದ್ದಿದ್ದೀಯಾ ಅಂತ ಅವನ ಮೇಲೆ ಕೂಗಾಡ್ತೀಯ. ಸುದೀಪ್ ಸರ್ ಮೊದಲು ಈ ಗ್ಯಾಂಗ್ ಬಗ್ಗೆ ಕ್ಲಾಸ್ ತಗೊಳ್ಳಿ, ಅವರು ಆಡಿದ್ದೇ ಆಟ ಆಗೋಗಿದೆ ಬಿಗ್ ಬಾಸ್ ಮನೆಯಲ್ಲಿ ಅಂತ ಕಮೆಂಟ್ ಮಾಡಿದ್ದಾರೆ. ಇನ್ನು ಗುಂಪುಗಾರಿಕೆ ಮಾಡಿಕೊಂಡು ಗೇಮ್ ಆಡ್ತಾ ಇರೋದು ಮೋಕ್ಷಿತಾ. ಅಹಂಕಾರದ ಹೆಣ್ಣು, ಏನ್ ಗೇಮ್ ಆಡ್ತಾ ಇದ್ದೀರಾ, ಬರೀ ಇನ್ನೊಬ್ಬರ ಬಗ್ಗೆ ಡಾಮಿನೇಟ್ ಮಾಡೋದು, ಅದನ್ನ ಬಿಟ್ರೆ ಇನ್ನೇನು ಮಾಡ್ತಾ ಇಲ್ಲ, ಫಸ್ಟ್ ಎಲಿಮಿನೇಟ್ ಆಗ್ಬೇಕು ಮೋಕ್ಷಿತಾ ಅಂತ ಹೇಳಿದ್ದಾರೆ. ಇನ್ನು ಮೋಕ್ಷಿತಾ ಗೌತಮಿ ಉಳಿದವರಿಗೆ ಹೇಗೆ ಬೇಕಾದ್ರೂ ಕಮೆಂಟ್ ಕೊಡ್ತಾರೆ, ತಮಗೆ ಬಂದಾಗ ಮಾತ್ರ ಅಳೋದಕ್ಕೆ ಶುರು ಮಾಡ್ತಾರೆ. ನಾನು ಜಂಟಲ್ ಆಟಗಾರ, ನಿಯತ್ತು ಇದೆ. ಈ ಕಿತ್ತೋದವರಿಗೆ ಏನಾಗಿದೆ, ಪದೇ ಪದೇ ಧನ್ರಾಜ್ಗೆ ಕಳಪೆ ಕೊಡ್ತಾ ಇದ್ದಾರೆ. ನಿಜವಾದ ಕಳಪೆ ಮೋಕ್ಷಿತಾ ಅಂತ ಹೇಳಿದ್ದಾರೆ. ಹಾಗೆ ಮೋಕ್ಷಿತಾ ಅಹಂಕಾರಿನೇ, ಸರಿಯಾಗಿ ಹೇಳಿದ್ದೀರಾ ಧನ್ರಾಜ್. ಟಾಸ್ಕ್ ತುಂಬಾ ಚೆನ್ನಾಗಿ ಆಡಿದ್ದೀರಿ, ಅಲ್ಲಿ ಬೇರೆಯವರ ಹೆಸರು ತಗೊಳ್ಳೋ ಧೈರ್ಯ ಯಾರಿಗೂ ಇಲ್ಲ, ಅದಕ್ಕೆ ನಿಮ್ಮ ಹೆಸರು ತಗೊಂಡ್ರು ಅಷ್ಟೇ ಅಂತ ಧನ್ರಾಜ್ ಪರ ಕೂಡ ಕಮೆಂಟ್ ಮಾಡಿದ್ದಾರೆ. ಧನ್ರಾಜ್ ಪಾಪ ತಿರುಗಿ ಮಾತಾಡಲ್ಲ ಅಂತ ಕೊಬ್ಬು ಇವರಿಗೆ. ಸುಮ್ಮನೆ ಕಳಪೆ ಕೊಡೋದು ಪ್ರತಿ ವಾರ, ದೊಡ್ಡದಾಗಿ ಕೂಗೋದು, ಗುಂಪು ಕಟ್ಕೊಂಡು ಆಡೋದು, ಅತ್ತು ಸಿಂಪತಿ ಗಿಟ್ಟಿಸ್ಕೊಳ್ಳೋದು ಅಷ್ಟೇ ಇವರ ಜೀವನ. ಲಾಸ್ಟ್ ವೀಕ್ ಸುಮ್ಮನೆ ತ್ರಿವಿಕ್ರಮ್ನ ಟಾರ್ಗೆಟ್ ಮಾಡಿದ್ರು. ಈಗ ಧನ್ರಾಜ್, ಮಂಜು ಅಂಡ್ ಗ್ಯಾಂಗ್ ಯಾವಾಗ ಹೊರಗೆ ಹೋಗ್ತಾರೆ ಅಂತ ಕಾಯ್ತಾ ಇದ್ದೀನಿ ಅಂತ ವೀಕ್ಷಕರು ಮೋಕ್ಷಿತಾ ವಿರುದ್ಧ ಕಾಮೆಂಟ್ಸ್ ಗಳನ್ನ ಮಾಡಿದ್ದಾರೆ. ಇದರ ಜೊತೆಗೆ ಧನ್ರಾಜ್ ಅವರ ಪತ್ನಿ ಪ್ರಜ್ಞಾ ಅವರು ಕೂಡ ಇಷ್ಟು ಚೆನ್ನಾಗಿ ಟಾಸ್ಕ್ ಆಡಿದ ಧನ್ರಾಜ್ ಕಳಪೆ ಹೇಗೆ ಆಗಲು ಸಾಧ್ಯ, ಹಾಗಿದ್ರೆ ಕೇವಲ ಕಿರ್ಚಾಡೋದು ಮಾತ್ರ ಉತ್ತಮರ, ನಿಜವಾದ ಕಳಪೆ ಯಾರು ಅಂತ ಕಾಮೆಂಟ್ ಮಾಡಿ ಅಂತ ವೀಕ್ಷಕರಿಗೆ ಕೇಳಿದ್ದಾರೆ. ನೋಡಿದ್ರಲ್ಲ, ಧನ್ರಾಜ್ ಅವರು ಸಿಟ್ ಮಾಡ್ಕೊಳ್ಳಲ್ಲ, ಯಾರ ವಿರುದ್ಧನೂ ಮಾತಾಡಲ್ಲ, ಯಾರ ಜೊತೆನೂ ಜಗಳ ಆಡಲ್ಲ ಅಂತ ಹೇಳಿ ಸ್ಪರ್ಧಿಗಳೆಲ್ಲ ಧನ್ರಾಜ್ ಅವರನ್ನೇ ಟಾರ್ಗೆಟ್ ಮಾಡಿ ಅವರನ್ನೇ ನಾಮಿನೇಟ್ ಮಾಡೋದಾಗ್ಲಿ ಕಳಪೆ ಅಂತ ಕೊಡೋದಾಗ್ಲಿ ಮಾಡ್ತಾ ಇದ್ದಾರೆ. ಇದರಿಂದ ಬೇಜಾರಾದ ಧನ್ರಾಜ್ ಅವರು ಈಗ ಸಿಡ್ದೆದ್ದು ಬೌನ್ಸ್ ಬ್ಯಾಕ್ ಆಗಿ ಅಸಲಿ ಆಟ ಈಗ ಶುರು ಅಂತ ಹೇಳ್ತಿದ್ದಾರೆ. ಇನ್ನು ನಿನ್ನೆ ಸುದೀಪ್ ಅವರು ಕೂಡ ಸ್ಪರ್ಧಿಗಳೆಲ್ಲರಿಗೂ ನೀವು ಹೀಗೆ
ಹೀಗೆ ಒಬ್ಬ ಸ್ಪರ್ಧಿ ಮೇಲೆ ಟಾರ್ಗೆಟ್ ಮಾಡಿ ಅವ್ರ ಮೇಲೆ ಜಗಳ ಆಡೋದ್ರಿಂದ ನೀವೇ ಒಬ್ಬ ಹೀರೋನ ಹುಟ್ಟು ಹಾಕ್ತಾ ಇದ್ದೀರಾ. ಹೊರಗಡೆ ಸಿಂಪತಿ ಅನ್ನೋದು ತುಂಬಾ ಚೆನ್ನಾಗಿ ವರ್ಕೌಟ್ ಆಗತ್ತೆ ಅಂತ ಸ್ಪರ್ಧಿಗಳಿಗೆ ಬುದ್ಧಿವಾದ ಹೇಳಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ಸ್ಟೋರಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.